ನನ್ನ ಜೊತೆಲಿ ಈಗ ದಿನಕರ್ ತೂಗುದೀಪ್ ಅವರಿದ್ದಾರೆ. 8 ವರ್ಷಗಳ ನಂತರ ಮತ್ತೆ ಡೈರೆಕ್ಷನ್ ಮಾಡ್ತಿದ್ದಾರೆ. ಒಂದಷ್ಟು ವಿಚಾರಗಳಿದೆ, ಎಲ್ಲ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. 2018 ನಿಮ್ಮ ಸಿನಿಮಾ ನೋಡಿದ್ವಿ, ಲೈಫ್ ಜೊತೆ ಒಂದು ಸೆಲ್ಫಿ ತಗೊಂಡು ಡೈರೆಕ್ಷನ್, ಆಕ್ಟಿಂಗ್, ಈ ತರ ಒಂದಷ್ಟು ಬೇರೆ ಬೇರೆ ಡೈರೆಕ್ಷನ್ ಎಲ್ಲಿದ್ರಿ. ಈಗ ಮತ್ತೆ ಕಮ್ ಬ್ಯಾಕ್ ಅಲ್ಲ ಸರ್, ನನ್ನ ಕೆಲಸನೇ ಇದು. ಮೇನ್ ಪ್ರಯಾರಿಟಿನೇ ಡೈರೆಕ್ಷನ್. ಅದು ಮಧ್ಯದಲ್ಲಿ ಯಾರು ಬಂದು ಕೇಳ್ತಾರೆ, ಸುಮ್ಮನೆ ನಮ್ಮ ಅಮ್ಮನಿಗೂ ನಮ್ಮ ಅಣ್ಣನಿಗೂ ಆಸೆ ಇತ್ತು ನೋಡಕ್ ನಮ್ಮ ಅಪ್ಪನ ಥರನೇ ಇದೆಲ್ಲ ಹೆಂಗ್ ಕಾಣ್ತಾನೆ ಸ್ಕ್ರೀನ್ ಮೇಲೆ ಅಂತ. ಸೊ ಅವ್ರ ಆಸೆನೂ ಈಡೇರಿಸ್ಬಿಡೋಣ ಅಂತ ಮಾಡಿದಷ್ಟೇ. ನಿಮ್ಮನ್ನ ತೆರೆ ಮೇಲೆ ಡೈರೆಕ್ಷನ್ ಒಪ್ಕೊಂಡಿದ್ರೆ, ಯಾಕಂದ್ರೆ ನಿಮ್ಮ ಡೈರೆಕ್ಷನ್ಗೆ ಬಂಡವಾಳ ಹಾಕಿದ್ದ ದರ್ಶನ್ ಸರ್ ಇರ್ಬೋದು, ಅಮ್ಮ ಇರ್ಬೋದು. ಸೊ ಆಕ್ಟಿಂಗ್ ನೋಡಿ ಏನ್ ಹೇಳಿದ್ರು ಸರ್ ಅಮ್ಮ? ಎತ್ತವ್ರಿಗೆ ಹೆಗ್ಣ ಮುದ್ದು ಸರ್. ನಾನು ಡಬ್ಬಾ ಥರ ಆ್ಯಕ್ಟ್ ಮಾಡಿದ್ರು ಅವ್ರಿಗೆ ಇಷ್ಟಪಟ್ಟೆ ಪಡ್ತಾರೆ. ಆ್ಯಂಡ್ ಆಸ್ ಅ ಬ್ರದರ್ ದರ್ಶನ್ಗೂ ಚೆನ್ನಾಗಿ ಮಾಡ್ತಾ ಕಣ ನೀನು ಅನ್ನೋರು. ನನಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಾ ಇರಲಿಲ್ಲ ನೋಡಿದಾಗ. ನಾನು ಏನು ಸರ್, 8 ವರ್ಷ ಆದ ನಂತರ ರಾಯಲ್ ತಂದಿದ್ದೀರಾ. ಈ 8 ವರ್ಷಗಳಲ್ಲಿ ಗ್ಯಾಪು ಮತ್ತೆ ರಾಯಲ್ ಏನಿದೆ? ರಾಯಲ್ ಅಲ್ಲಿ 8 ವರ್ಷ ಅಲ್ಲ, 6 ವರ್ಷಗಳು. 6 ವರ್ಷದಲ್ಲಿ 2 ವರ್ಷ ಕೋವಿಡ್. ಅದಾದ್ಮೇಲೆ ಪುನೀತ್ ಸರ್ ಸ್ಕ್ರಿಪ್ಟ್ ಮಾಡಿಕೊಂಡು ಅದೊಂದು ಆಲ್ಮೋಸ್ಟ್ 1.5 ಇಯರ್ ಸ್ಪೆಂಡ್ ಮಾಡಿದ್ದೆ. ಅದಾದ್ಮೇಲೆ ಇದ್ರದ್ದು ಸ್ಕ್ರಿಪ್ಟ್ ಮಾಡಕ್ಕೆ ಆಲ್ಮೋಸ್ಟ್ ಒನ್ ಇಯರ್ ತಗೊಂತು. ಅಂದ್ರೆ ಸ್ಟೋರಿ ಲೈನ್ ನಮ್ಮ ರಘು ನಿಡ್ವಳ್ಳಿ ಅವ್ರು ಕೊಟ್ಮೇಲೆ ಅದನ್ನ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಕ್ಕೆ. ಸೊ ಅದರಿಂದ ಟೈಮ್ ಆಯ್ತು ಸರ್. ಏನು ಸುಮ್ಮನೆ ಕೂತ್ಕೋಬೇಕು, ಆರಾಮಾಗೇನೋ ಮಾಡಬೇಕು ಆ ಥರ ಇಲ್ಲ. ವರ್ಕ್ ಮಾಡ್ತಾನೆ ಇದೆ, ಬಟ್ ಅದೇ ನನಗೆ ಸ್ಯಾಟಿಸ್ಫೈ ಆದ್ಮೇಲಿಂದಾನೆ ನಾನು ಫ್ಲೋರ್ಗೆ ಹೋಗೋದು. ಸೊ ಅದರಿಂದ ಡಿಲೇ ಆಗಿದೆ ಅಷ್ಟೇ. ಒಂದು ಜೊತೆಯಲ್ಲಿ ಸಿನಿಮಾದಿಂದ ಹಿಡಿದು ನಿಮ್ಮ ಲೈಫ್ ಜೊತೆ ಒಂದು ಸ್ವಲ್ಪ ಡಿಫ್ರೆಂಟ್ ಜಾನರ್ ಸಬ್ಜೆಕ್ಟ್ಗಳು ಸರ್. ಎಲ್ಲೂ ಕೂಡ ಇದು ಇಲ್ಲಪ್ಪ ಇದು ಹಳೆ ಸಿನಿಮಾ ತರ ಇದೆ ಅನ್ನೋ ತರದ್ದು ಎಲ್ಲೂ ಇಲ್ಲ. ಆ ತರದ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಬಂದಿದ್ರಿ. ರಾಯಲ್ ಅಲ್ಲಿ ಯಾವ ತರ ಕಂಟೆಂಟ್ ಅಲ್ಲಿ ಬಂದಿದ್ದೀರಾ ಸರ್? ಅದೇ ಸರ್, ನಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನನಗೆ ಒಂದೊಂದು ವಿಚಾರ ಬೇಗ ಬೋರ್ ಆಗ್ಬಿಡುತ್ತೆ. ನಾನು ಯಾವಾಗಲೂ ನಾನು ಹೆಂಡತಿಗೆ ಹೇಳ್ತಿರ್ತೀನಿ, ನೀ ಲಕ್ಕಿ ಕಡೆ ಇನ್ನೂ ನಂಗೆ ಬೋರ್ ಆಗಿಲ್ಲ ಅಂತ. ಸೊ ಅದೊಂದು ಬಿಟ್ಟು ಎಲ್ಲ ವಿಚಾರ ನಂಗೆ ಬೋರ್ ಆಗುತ್ತೆ. ಸೊ ಸಿನಿಮಾಲಿ ಇರೋದಕ್ಕೆ ಮೋಸ್ಟ್ಲಿ ನನಗೆ, ಯಾಕಂದ್ರೆ ಎವ್ರಿ ಪ್ರಾಜೆಕ್ಟ್ ಇಸ್ ನ್ಯೂ ಎಕ್ಸ್ಪೀರಿಯನ್ಸ್, ನ್ಯೂ ಅಪ್ರೋಚ್ ಆ ಥರ ಇರೋದ್ರಿಂದನೇ ಸಿನಿಮಾಲೇ ಮೋಸ್ಟ್ಲಿ ನಾನು ಸರ್ವೈವ್ ಆಗಕ್ಕೆ ಸಾಧ್ಯ ಇದ್ದಿದ್ದು ಅಂತ. ಅದಕ್ಕೆ ಸಿನಿಮಾಗೆ ಬಂದಿದ್ದೀನಿ. ಒಂಥರ ಈಗ ಜೊತೆ ಥರ ಸಿನಿಮಾ ಮಾಡು ಅಂತ ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಆಗಲ್ಲ. ತಿರ್ಗಾ ನವಗ್ರಹ ತರ ಮಾಡು ಅಂದ್ರೆ ಅದು ಆಗಲ್ಲ. ನಾವು ಸಾರಥಿ ತರ ಮಾಡು ಅಂದ್ರೆ ಮಾಡ. ಸೊ ಅದೇ ಮೋಸ್ಟ್ಲಿ ನನ್ನ ಆ ಕ್ಯಾರೆಕ್ಟರ್ ಅನ್ಸುತ್ತೆ. ನಾನು ಎಲ್ಲಾ ತರ ಬೇರೆ ಹೊಸದು ಹುಡುಕ್ತಾ ಇರ್ತೀನಿ ಅನ್ನೋದಕ್ಕೆ. ಅದರಿಂದ ಹಂಗೆ ಆಗ್ತಾ ಇದೆ. ನನ್ನ ಕ್ಯಾರೆಕ್ಟ್ರೆ ಬೇರೆ ಕತೆ ಬೇರೆ ತರದ್ ಮಾಡಬೇಕು ಅನ್ನೋದು. 24 ಜನವರಿ 24 ಮುಂದಿನ ವರ್ಷ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಎಲ್ರಿಗೂ ಒಂದು ಕುತೂಹಲ ಇದೆ, ದರ್ಶನ್ ಸರ್ ಏನಾದ್ರು ತಮ್ಮನ ಸಿನಿಮಾಗೆ ಪ್ರಮೋಷನ್ ಆಕ್ಟಿವಿಟಿ, ಯಾಕಂದ್ರೆ ಕನ್ನಡದಲ್ಲಿ ಯಾವುದೇ ಹೊಸ ನಟರು ಸಿನಿಮಾ ಬಂದ್ರು ಕೂಡ ದರ್ಶನ್ ಸರ್ ಅಲ್ಲಿ ಇರ್ತಾರೆ. ಕರೆಕ್ಟ್. ಅವರು ಹೊಸೊಬ್ಬರಿಗೆಲ್ಲ ತುಂಬಾ ಎನ್ಕರೇಜ್ಮೆಂಟ್ ಮಾಡ್ತಾನೆ ಇರ್ತಾರೆ. ಏನಂದ್ರೆ ಈಗ ನಾನು ಹೋದಾಗ ಒಂದಷ್ಟು ರೀಚ್ ಆಗುತ್ತೆ. ಸೊ ಅವ್ರಿಗೆ ರೀಚ್ ಆಗ್ಲಿ ಅನ್ನೋ ಇಂಟೆನ್ಷನ್ ಅದು ಮಾಡ್ತಾ ಇರ್ತಾರೆ. ಈ ಸಿನಿಮಾಗೆ ನಾನು ಇನ್ನೂ ಏನು ಕೇಳಿಲ್ಲ, ಯಾಕಂದ್ರೆ ಅವ್ರದ್ದು ಹೆಲ್ತ್ನು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಸೊ ಅದೆಲ್ಲ ರಿಕವರಿ ಆಗಬೇಕು. ಪಾಪ ಅವ್ರಿಗೆ ಸರಿಯಾಗಿ ನಡೆಯೋಕೆ ತುಂಬಾ ತೊಂದರೆ ಆಗ್ತಾ ಇದೆ ಈಗ. ಸೊ ಅವೆಲ್ಲ ಅಷ್ಟರಲ್ಲಿ ನಮ್ಮ ರಿಲೀಸ್ ಟೈಮಲ್ಲಿ ಹಂಗಾದ್ರೆ ಏನೋ ಅವ್ನ ಕೈಯಿಂದ ಏನ್ ಮಾಡಕ್ಕೆ 100% ಮಾಡೇ ಮಾಡ್ತಾನೆ. ಇದರ ನಡುವೆ ಸರ್, ನಿಮಗೂ ಕೂಡ ಗೊತ್ತಿರುವಂತದ್ದು, ಯಾಕಂದ್ರೆ ದರ್ಶನ್ ಸರ್ ಮತ್ತೆ ದಿನಕರ್ ಅವರು ಮಾತಾಡ್ತಾ ಇಲ್ವಂತೆ ಅಣ್ಣ ತಮ್ಮದಿರು. ಒಂದು ಮಾತು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರಿ, ಚಿಕ್ಕ ಪುಟ್ಟ ಫ್ಯಾಮಿಲಿ ಅಂತ ಅಂದಾಗೆ. ಸೊ ಈ ರೀತಿಯಾದಂತಹ ಒಂದು ರೂಮರ್ಸ್ಗಳಿಗೆ ಏನ್ ಹೇಳ್ತೀರಾ? ಇಲ್ಲ, ಜನ ಹೇಳಿದ್ರಲ್ಲೂ ಏನೂ ತಪ್ಪಿಲ್ಲ. ಸಣ್ಣ ಪುಟ್ಟದ ಮನಸ್ತಾಪಗಳಿತ್ತು, ಬಟ್ ಎಷ್ಟು ದಿನ ಇರುತ್ತೆ? ಎವ್ರಿಥಿಂಗ್ ವಿಲ್ ಫೇಡ್ ಔಟ್. ಸೊ ಆ ರೀತಿಲಿ ಎಲ್ಲ ಆಗಿತ್ತು. ತುಂಬಾ ವರ್ಷದಿಂದನೇ ನಾನು ದರ್ಶನ್ ಚೆನ್ನಾಗೇ ಮಾತಾಡ್ತಾ ಇದ್ವಿ. ಪಬ್ಲಿಕ್ ಅಪಿಯರೆನ್ಸ್ ಇಬ್ರದ್ದು ಜೊತೆಲಿ ಆಗದೆ ಇರೋದ್ರಿಂದ ನಿಮ್ಗಳಿಗೆ ಆಗ್ಲಿ ಯಾರಿಗೂ ರೀಚ್ ಆಗಿರ್ಲಿಲ್ಲ ಅದು. ಅದರಿಂದ ಗೊತ್ತಾಗಿಲ್ಲ, ಬಟ್ ಚೆನ್ನಾಗೇ ಇದೀವಿ ನಾವು. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನುವಂಥದ್ದು ಏನೇ ಆದ್ರೂ ಕೂಡ ನಮ್ಗೆ ಗೊತ್ತಿಲ್ಲದಂಗೆ ಒಂದು ಒಳ್ಳೇದಾಗ್ತಾ ಹೋಗ್ತಿರುತ್ತೆ. ಸೊ ಈಗ ಅದೇ ರೀತಿಯಾದಂತ ಒಳ್ಳೇದಾಗಿದೆ. ಸೊ ಆದ್ರೆ ಒಂದು ಬೇಸರದ ಸಂಗತಿ, ಅಣ್ಣನ ಆ ತರ ಪರಿಸ್ಥಿತಿ ನೋಡಿದಾಗ ತಮ್ಮ ಆಗಿ ಏನು ಅನಿಸ್ತು? ಯಾಕಂದ್ರೆ ಒಬ್ಬ ಸ್ಟಾರ್ ಆಗಿ, ಒಬ್ಬ ದೊಡ್ಡ ಸ್ಟಾರ್ ಆಗಿ ನಾವು ನೋಡಿದ್ವಿ, ಒಬ್ಬ ತಮ್ಮ ಆಗಿ ಆ ಸ್ಥಾನದಲ್ಲಿ ನೀನು ಆ ತರ ನೋಡಿದಾಗ ಏನ್ ಅನಿಸ್ತು ಸರ್? ಸರ್, ಇವಾಗ ಎಲ್ಲಾ ವಿಚಾರದಕ್ಕೂ ಸರಿ ತಪ್ಪು ಅನ್ನೋದಿರುತ್ತೆ. ಸೊ ಈಗ ಜನಗಳು ನೋಡಿರೋದ್ರಲ್ಲಿ ಎಷ್ಟು ಸರಿ ಇಲ್ಲ, ಜನಗಳಿಗೆ ಅದನ್ನ ತಲುಪಿಸಿರೋದ್ರಲ್ಲಿ ಎಷ್ಟು ಸರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಅದೀಗ ಕಾನೂನು ಅಂಗಳದಲ್ಲಿದೆ. ಅವರು ನಮ್ಗೆ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ. ನಿಜ ಏನು ಅನ್ನೋದು ಹೊರಗೆ ಬಂದೇ ಬರುತ್ತೆ. ಬಂದಾಗ ಎಲ್ರಿಗೂ ಅರ್ಥ ಆಗುತ್ತೆ, ನಿಮ್ಗೂ ನೀಟಾಗಿ ಅರ್ಥ ಆಗುತ್ತೆ. ಅವಾಗ ತಮ್ಮನ್ನ ನೋಡಿದ ತಕ್ಷಣ ಸಣ್ಣ ಒಂದಷ್ಟು ಗ್ಯಾಪ್ ಆಗಿತ್ತು. ಅಮ್ಮ ತಮ್ಮ ನೋಡಿದಾಗ ಏನ್ ಹೇಳಿದ್ರು ಸರ್ ದರ್ಶನ್ ಸರ್? ಏನಾರ ಎಮೋಷನಲ್ ಆದ್ರ ಏನ್ ಹೇಳಿದ್ರು ಅಂತ ಸರ್? ಅದೇ ನಾನು ಹೇಳ್ದಂಗೆ ತುಂಬಾ ವರ್ಷದಿಂದನೇ ನಾನು ಅವನು ಚೆನ್ನಾಗೇ ಇದ್ವಿ. ಅದೇ ಪಬ್ಲಿಕ್ ಅಪಿಯರೆನ್ಸ್ ಇರಲಿಲ್ಲ ಅಷ್ಟೇ.
ರೆಗ್ಯುಲರ್ ಆಗಿ ಇತ್ತು. ಬಟ್ ಆ ಪರಿಸ್ಥಿತಿಯಲ್ಲಿ ನೋಡಕ್ ನಮಗೆ ತುಂಬಾ ಬೇಜಾರಾಯ್ತು, ನನಗಾಗ್ಲಿ ಅಮ್ಮನಿಗಾಗ್ಲಿ. ಬಟ್ ಅಮ್ಮ ಎಕ್ಸ್ಪ್ರೆಸ್ ಮಾಡ್ಬಿಟ್ರು, ನಾನು ಮಾಡಿರ್ಲಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸ್ವಲ್ಪ ಕುಗ್ಗಿದ್ದಾನೆ ಅಂದಾಗ ಇಂಥದ್ದು ನೋಡೋ ಇನ್ನೂ ಕುಗ್ಬಿಡ್ತಾನೆ, ಅದಾಗಬಾರ್ದು ಅಂತಾನೆ ನಾನು ತುಂಬಾ ಕ್ಯಾಶುವಲ್ ಆಗಿ ಅವನ ಮುಂದೆ ಇರ್ತಾ ಇದ್ದೆ. ಅಂಡ್ ಇವನ್ ಅವನಿಗೂ ಅದು ನಂಬಿಕೆ ಬಂತು, ನನ್ನ ನಿಜ ಏನು ಅನ್ನೋದು ನನ್ನ ಫ್ಯಾಮಿಲಿಗಾರು ಗೊತ್ತಿದೆ, ಸೊ ಅವ್ರು ನನ್ನನ್ನು ಸಪೋರ್ಟ್ಗಿದ್ದಾರೆ ಅನ್ನೋದು ಅವನಿಗೂ ಅನಿಸ್ತು. ಸೊ ಅದೊಂದೇ, ಈಗ ಫ್ಯಾಮಿಲಿಯಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಈಗ ನಾನು ಆ ಸ್ಥಾನದಲ್ಲಿದ್ದು ದರ್ಶನ್ ಅದೇ ಮಾಡಿರೋನು, ಸಪೋರ್ಟ್ ಮಾಡೇ ಇರೋನು. ಸೊ ಅದು ಮ್ಯೂಚುವಲ್, ಅದು ಒಂದು ಫ್ಯಾಮಿಲಿ ಅಂತಿದ್ದಾಗ ಎಲ್ಲರೂ ಒಬ್ಬೊಬ್ರಿಗೆ ಯಾರು ತೊಂದರೆ, ಸರ್ ಫ್ರೆಂಡ್ಗೆ ತೊಂದರೆ ಆದ್ರೇನೆ ಹೋಗಿ ನಿಲ್ತೀವಿ, ಇನ್ನು ಫ್ಯಾಮಿಲಿಯವ್ರಿಗಾದಾಗ ಯಾರು ಸರ್ ನಿಲ್ಲಲ್ಲ, ನಾನಲ್ಲ ನೀವು ನಿಲ್ಲಲ್ಲ, ನೀವು ನಿಲ್ತೀವಿ, ಐ ಮೀನ್ ಸಪೋರ್ಟ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ವಿಚಾರಗಳು. ಯಾಕಂದ್ರೆ ಅಣ್ಣ ನೋಡ್ಕೊ ಬರ್ತೀರಾ, ಅದಾದ ನಂತರ ದೇವಸ್ಥಾನಗಳಿಗೆ ಹೋಗ್ತೀರಾ, ಅತ್ತಿಗೆ ಜೊತೆ ಓಡಾಡ್ತೀರಾ, ಅಣ್ಣನ್ ಕರ್ಕೊ ಬರ್ತೀರಾ. ಹೇಗಿದ್ದಾರೆ ಸರ್ ಈಗ ಆರೋಗ್ಯವಾಗಿ? ಯಾಕಂದ್ರೆ ಒಂದಷ್ಟು ವಿಚಾರಗಳು ಇನ್ನೂ ಸ್ವಲ್ಪ ಅವ್ರಿಗೆ ಆಪರೇಷನ್ ಆಗುತ್ತಂತೆ, ಈ ತರದೆಲ್ಲ ಒಂದಷ್ಟು ವಿಚಾರಗಳು ಇರುವಂತದ್ದು ಸರ್. ಸರ್ ಅದೇ ದರ್ಶನ್ಗೆ ರೆಗ್ಯುಲರ್ ಆಗಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಬಂದ್ಬಿಟ್ಟು ಅಜಯ್ ಹೆಗಡೆ ಅವರು. ಸೊ ಅವರು ಈಗ ಮೊನ್ನೆ ಮೈಸೂರಿಗೆ ಹೋಗಿದ್ದ ರೀಸನ್ ಮೇನ್ ಆಗೋದು ಒಂದು, ಅವ್ನು ಪ್ರಾಣಿ ಪಕ್ಷಿಗಳು ತುಂಬಾ ದಿನ ನೋಡಿರ್ಲಿಲ್ಲ, ಸೊ ಅದ್ರ ಜೊತೆ ಒಂದು ಸ್ವಲ್ಪ ದಿನ ಇರಲಿ. ಅದಾದ್ಮೇಲೆ ನಾವು ಫ್ಯಾಮಿಲಿಯವರು ಒಂದು 2-3 ಡೇಸ್ ಒಟ್ಟಿಗೆ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡು ಅಲ್ಲಿಗೆ ಹೋಗಿದ್ವಿ. ಅದಾದ್ಮೇಲೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ತು, ಸೊ ಹೋಗಿ ಅವ್ರಿಗೆಲ್ಲಾನು ಚೆಕಪ್ ಮಾಡಿದ್ದಾರೆ. ಸೊ ಇನ್ನು ಮುಂದಕ್ಕೆ ಅಜಯ್ ಹೆಗಡೆ ಅವರು ಕಾಲ್ ತಗೋತಾರೆ, ಏನ್ ಮಾಡಬೇಕು ದರ್ಶನ್ಗೆ, ಹೆಂಗೆ ಟ್ರೀಟ್ ಮಾಡಬೇಕು, ಆಪರೇಷನ್ ಮಾಡಬೇಕಾ ಬೇಡವಾ, ಇಲ್ಲ ಫಿಸಿಯೋಥೆರಪಿಲೇನೆ, ಈಗ ಫಿಸಿಯೋಥೆರಪಿ ಡೈಲಿ ನಡೀತಾ ಇದೆ. ಸೊ ಅದರಿಂದಾನೇ ಅವ್ರಿಗೆ ರಿಕವರಿ ಆಗ್ತಾರೆ ಅನ್ನೋದನ್ನ ಡಾಕ್ಟರ್ ಕಾಲ್ ತಗೋತಾರೆ ಸರ್. ಇದರ ನಡುವೆ ಕೂಡ ಒಂದಷ್ಟು ಚರ್ಚೆಗಳು, ಮತ್ತೆ ಅಣ್ಣನಿಗೆ ತಮ್ಮ ಡೈರೆಕ್ಷನ್ ಮಾಡ್ತಾರೆ, ನವಗ್ರಹ 2 ಬರುತ್ತೆ, ಅದರಲ್ಲೂ ಕೂಡ ಏನು ಪ್ಲಾನ್ ಮಾಡಿದ್ದೀರಾ ಸರ್? ಸರ್ ನವಗ್ರಹ 2 ಏನ್ ಪ್ಲಾನ್ ಮಾಡಿಲ್ಲ, ಬಟ್ ಸಿನಿಮಾ ಮಾಡೋದಂತೂ ಕನ್ಫರ್ಮ್. ತಲೆಯಲ್ಲಿ ಒಂದು ಲೈನ್ ಇದೆ, ಅದನ್ನ ಡೆವಲಪ್ ಮಾಡ್ತೀನಿ. ಅದಕ್ಕಿಂತ ದರ್ಶನ್ಕಿಂತ ಬಿಫೋರ್ ನಮ್ಮ ಅಕ್ಕನ ಮಗ ಚಂದುಗೆ ಲಾಂಚ್ ಮಾಡಬೇಕು. ಸೊ ಅದ್ರ ಬಗ್ಗೆ ಈಗ ಸ್ವಲ್ಪ ರಾಯಲ್ ಪ್ರಮೋಷನ್ ಪ್ಲಸ್ ಚಂದು ಸ್ಕ್ರಿಪ್ಟ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಸೊ ಅದೆರಡು ಅದಾದ್ಮೇಲಿಂದ ದರ್ಶನ್ ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡ್ತೀನಿ. ಆಲ್ ದ ಬೆಸ್ಟ್ ಸರ್. ರಾಯಲು ಸೂಪರ್ ಹಿಟ್ ಆಗಲಿ, ಅದ್ರ ಜೊತೆಗೆ ನಿಮ್ಮ ಬ್ರದರ್ ದರ್ಶನ್ ಸರ್ ಕೂಡ ಆದಷ್ಟು ಬೇಗ ಆರೋಗ್ಯವಾಗಿ ಸಿನಿಮಾ ಮಾಡಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಇದಿಷ್ಟು ದಿನಕರ್ ತೂಗ್ದೀಪ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.